ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಗೃಹ ಸಚಿವ ಪ್ರಿಯಾಂಕ ಖರ್ಗೆ RSSಗೆ ಕೊಡುವ ಕಾಟವನ್ನ ಮುಂದುವರಿಸಿದ್ದಾರೆ. ಇದನ್ನು ಕಾಟ ಅನ್ನೋದಕ್ಕಿಂತ ಸಂವಿಧಾನದ ಅನ್ವಯ ಅವ್ರೇನ್ ಮಾಡಬೇಕು ಅದನ್ನು ಮಾಡ್ತಿದ್ದಾರೆ. ಆದರೆ ಪ್ರಿಯಾಂಕ ಖರ್ಗೆ ಅವರ ಸಂವಿಧಾನದ ನಡೆ ಒಂದು ರೀತಿ RSSಗೆ ಕಾಟವಾಗಿ ಪರಿಣಮಿಸಿದೆ. ಏನಪ್ಪ ಈಗ ಮತ್ತೊಂದು ವಿಚಾರ ಅಂತಂದ್ರೆ, ಈಗ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಿದ್ದಾರೆ, ನಾನು ಗೃಹ ಸಚಿವನಾಗಿ ಇರುವವರೆಗೂ RSS ರಾಜ್ಯದಲ್ಲಿ ಯಾವ ಭಾಗದಲ್ಲೇ ಆಗಲಿ, ಕರ್ನಾಟಕದ ಯಾವ ಭಾಗದಲ್ಲೇ ಆಗಲಿ, ತನ್ನ ಪಥಸಂಚಲನವನ್ನ ಮಾಡೋದಕ್ಕೆ ಗೃಹ ಇಲಾಖೆಯಿಂದ, ಪೊಲೀಸ್ ಇಲಾಖೆಯಿಂದ ಅನುಮತಿಯನ್ನ ಪಡೆಯುವುದು ಕಡ್ಡಾಯ ಅಂತ ಹೇಳಿದೆ. ಇದು RSSಗೆ ಮತ್ತೆ ತಲೆನೋವು ಶುರುವಾಗಿದೆ. ಏನಪ್ಪ ಇದು ಬಿಡ್ತಾ ಇಲ್ಲ. ಮೊದಲೆಲ್ಲ ಈ ರೀತಿ ನಾವು ಪರ್ಮಿಷನ್ ತೆಗೆದುಕೊಳ್ಳೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ಇದು ಒಳ್ಳೆ ತಲೆನೋವು ಆಯ್ತಲ್ಲ ಪ್ರಿಯಾಂಕ ಖರ್ಗೆ ಅವರಿಂದ ಅಂತ ಅಂದ್ಕೊಳ್ತಿದ್ದಾರೆ. ನನಗೇನು ಹಂಗೆ ಅನಿಸ್ತಾ ಇಲ್ಲ. ಯಾರೇ ಈ ರಾಜ್ಯದ ಗೃಹ ಸಚಿವರಾಗ್ಲಿ, ಅವರು ಸಂವಿಧಾನದ ಅನ್ವಯ ಕೆಲಸ ಮಾಡಬೇಕು. ಅದೇ ರೀತಿ ಈ ರಾಜ್ಯದ ಯಾವುದೇ ಸಂಸ್ಥೆಗಳಾಗಲಿ, ರಾಜ್ಯ ಮತ್ತು ದೇಶದ ಯಾವುದೇ ಸಂಸ್ಥೆಗಳಾಗಲಿ, ಅವು ಕೂಡ ಸಂವಿಧಾನದ ಕಾನೂನಿನ ವ್ಯಾಪ್ತಿಗೆ ಒಳಪಟ್ಟು ಆ ನಿಯಮಗಳನ್ನು ಪಾಲಿಸುವುದು ಕಡ್ಡಾಯ ಆಗತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಸಂವಿಧಾನದಲ್ಲಿ ಧಾರ್ಮಿಕ ಆಚರಣೆಗಳಿಗೆ ಅವಕಾಶ ಇದೆ. ಆದರೆ ಯಾವ ಸಂದರ್ಭದಲ್ಲಿ ಎಲ್ಲಿ ಯಾವ ಆಚರಣೆ ಮಾಡ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ಪರ್ಮಿಷನ್ ತೆಗೆದುಕೊಳ್ಬೇಕಾಗತ್ತೆ. ಉದಾಹರಣೆಗೆ, ನಾವು ಗಣಪತಿ ಹಬ್ಬ ಮಾಡ್ತೀವಪ್ಪ, ಮನೆಗಳಲ್ಲಿ ಮಾಡೋದಕ್ಕೇನು ತೊಂದರೆ ಇಲ್ಲ. ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಗಣಪತಿ ಹಬ್ಬವನ್ನು ಆಚರಿಸ್ತೇವೆ, ಅಲ್ಲಿ ಒಂದು ಪೆಂಡಾಲ್ ಹಾಕ್ತೇವೆ, ಗಣಪತಿ ಕೂರಿಸ್ತೇವೆ ಅಂತ ಆದಾಗ ಅಲ್ಲಿ ಸಂಬಂಧಪಟ್ಟ ಇಲಾಖೆಯಿಂದ, ಅಂದ್ರೆ ಗೃಹ ಇಲಾಖೆಯಿಂದ ಆ ವಾರ್ಡ್ ವಾರು ಯಾವ ಪ್ರದೇಶ, ಯಾವ ಬೀದಿಗಳಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅನ್ನೋ ವಿಚಾರವನ್ನ ಒಳಗೊಂಡ ಹಾಗೆ ಸಂಬಂಧಪಟ್ಟ ಅಂದ್ರೆ ಪೊಲೀಸ್ ಇಲಾಖೆಯಿಂದ ಅನುಮತಿಯನ್ನ ಪಡೆಯುವುದು ಕಡ್ಡಾಯ. ಪರಿಸ್ಥಿತಿ ಹೀಗಿರುವಾಗ RSS ತನ್ನ ಪಥಸಂಚಲನವನ್ನ ಕಿಲೋಮೀಟರ್ ಗಟ್ಟಲೆ ಮಾಡತ್ತೆ. ಸೊ ಮಾಡುವಾಗ ಅದು ಅನುಮತಿಯನ್ನ ಪಡಿಬೇಕಾಗತ್ತೆ. ಇಷ್ಟು ದಿನ ಪಡಿತಾ ಇತ್ತೆ ಎಲ್ಲೋ ಗೊತ್ತಿರಲಿಲ್ಲ, ಆದ್ರೆ ಇನ್ನು ಮೇಲೆ ಪಡಿಬೇಕಾಗತ್ತೆ. ಇದು ಏನನ್ನ ಹೇಳುತ್ತೆ ಅಂತಂದ್ರೆ, ಯಾರೆಲ್ಲ ಅನುಮತಿ ಇಲ್ಲದೆ ಈ ರೀತಿ ಅಂದ್ರೆ ಒಂದು ಮಹತ್ತರವಾದಂತಹ ಒಂದು ಕಾರ್ಯಕ್ರಮಗಳನ್ನ ಮಾಡೋ ಸಂದರ್ಭದಲ್ಲಿ ಪಡೆದ್ರೆ ಏನು ಅವಶ್ಯಕತೆ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಅವರೆಲ್ಲರೂ ಕೂಡ ಇದಕ್ಕೆ ಒಳಪಡಬೇಕಾಗಿದೆ. ಈಗ RSS ಕೂಡ ಒಳಪಡಬೇಕಾಗಿದೆ. ನೋಡಿ, ಕರ್ನಾಟಕದಲ್ಲಿ ಏನೇನೋ ಅನ್ಯಾಯಗಳಾಗ್ತವೆ. ಕೂಲಿ ಕಾರ್ಮಿಕರು, ರೈತರು, ನಮ್ಮಲ್ಲಿ ಬೇರೆ ಬೇರೆ ಅನೇಕ ಸಮಸ್ಯೆಗಳಾದಾಗ, ದೌರ್ಜನ್ಯಗಳಾದಾಗ, ತಮಗೆ ನೋವಾದಾಗ, ಮತ್ತೆ ಸರ್ಕಾರಕ್ಕೆ ಏನಾದರೂ ಆಗ್ರಹ ಪಡಿಸ್ಬೇಕು ಅಂತ ಅಂದಾಗ ಸಾರ್ವಜನಿಕರು, ಜನಸಾಮಾನ್ಯರು, ಹೋರಾಟಗಾರರು ಎಲ್ಲಿ ಬೇಕಲ್ಲಿ ಹೋರಾಟ ಮಾಡಂಗಿಲ್ಲ. ಪೊಲೀಸರು ಮುಲಾಜಿಲ್ಲದ ಹಾಗೆ ಅವ್ರನ್ನ ಏನ್ ಮಾಡ್ತಾರೆ ಗೊತ್ತಾ? ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಸುಪ್ರೀಂ ಕೋರ್ಟ್ ಆದೇಶ ಇದೆ, ನೀವು ಎಲ್ಲಿ ಬೇಕೋ ಅಲ್ಲಿ ಹೋರಾಟ ಮಾಡಂಗಿಲ್ಲ, ಪ್ರತಿಭಟನೆ ನಡೆಸಂಗಿಲ್ಲ. ಯಾಕೆಂದ್ರೆ ಅದಕ್ಕೊಂದು ನಿಯಮ ಇದೆ. ನೀವು ಫ್ರೀಡಂ ಪಾರ್ಕ್ ಹೋಗಿ, ಅಲ್ಲಿ ನೀವು ಅನುಮತಿ ತಗೊಂಡು ಇಷ್ಟು ದಿನ ಸ್ಟ್ರೈಕ್ ಮಾಡ್ತಿರೋ, ಹೋರಾಟ ಮಾಡ್ತಿರೋ, ನಿಮ್ಮ ಆಗ್ರಹ ವ್ಯಕ್ತಪಡಿಸ್ತಿರೋ ಅದನ್ನ ಮಾಡಿ. ಆದ್ರೆ ನೀವು ಎಲ್ಲೆಲ್ಲೋ ಬೀದಿಲಿ ರಸ್ತೆ ತಡೆ ಮಾಡ್ತೀವಿ, ಇನ್ನೆಲ್ಲೋ ಮಾಡ್ತೀವಿ ಅಂದ್ರೆ ಅದು ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡ್ದಂಗಾಗತ್ತೆ, ಜೊತೆಗೆ ಸಾರ್ವಜನಿಕರಿಗೂ ತೊಂದರೆ ಆಗತ್ತೆ ಅನ್ನೋ ಅರ್ಥದಲ್ಲಿ. ನೋಡಿ, ಏನು ದೇವನಹಳ್ಳಿ ಹೋರಾಟಗಾರರು ಕೂಡ ಅದನ್ನ, ಅವ್ರ ಮೇಲೆ ಏನು ರೈತ ಹೋರಾಟಗಾರರು ನಮ್ಮ ಭೂಮಿಯನ್ನು ನಾವು ಕೊಡಲ್ಲ ಅಂತೇಳಿ ದೊಡ್ಡ ಮಟ್ಟದ ಹೋರಾಟವನ್ನು ಅಲ್ಲಲ್ಲಿ ಮಾಡ್ತಾ ಇದ್ರು. ಆದ್ರೆ ಪೊಲೀಸ್ ಅಧಿಕಾರಿಗಳು ಬಂದು ಸುಪ್ರೀಂ ಕೋರ್ಟ್ ಆದೇಶ ಇದೆ, ನೀವು ಹಂಗ ಹೋರಾಟ ಮಾಡಂಗಿಲ್ಲ, ಎಲ್ಲೆಲ್ಲಿ ಬೇಕಂಗೆ ಮಾಡಂಗಿಲ್ಲ ಅಂತ ಹೇಳಿ ಅವ್ರ ಮೇಲೆಲ್ಲ ಅವ್ರಿಗೆ ಕಾನೂನಿನ ಪಾಠ ಮಾಡಿದ್ರು. ಈಗ ಇದೇ ಪೊಲೀಸ್ ಅಧಿಕಾರಿಗಳು RSSಗೆ ಮತ್ತೆ 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 ಕಾನೂನಿನ ಪಾಠ ಮಾಡುವ ಅವಶ್ಯಕತೆ ಇದೆ, ಮಾಡಬೇಕಾಗಿದೆ. ರೈತರು, ಮಹಿಳೆಯರು, ಕೂಲಿ ಕಾರ್ಮಿಕರು, ಜನಸಾಮಾನ್ಯರು, ನೊಂದವರು ತಮಗೋಸ್ಕರ ತಮಗೆ ಬೇಕಾಗಿರುವ ನ್ಯಾಯಕ್ಕೆ ಅದು ಹೋರಾಟ, ಪಥಸಂಚಲನ ಮಾಡ್ತಾ ಇಲ್ಲ. ಅವರು ಹೋರಾಟ ಮಾಡಿದಾಗ ಅವರಿಗೆ ಕಾನೂನಿನ ಪಾಠ ಮಾಡುವಂತ ನೀವುಗಳು ಈಗ RSSಗೂ ಕಾನೂನಿನ ಪಾಠ ಮಾಡಿ. RSS ಪಥಸಂಚಲನ ಅಷ್ಟೇ ಮಾಡುತ್ತೆ, ನಮ್ಗೆ ನೋವಾಗಿದೆ, ನಮ್ಗೆ ಅನ್ಯಾಯ ಆಗಿದೆ, ಅಥವಾ ನಮ್ಗೇನು ತೊಂದರೆ ಆಗಿದೆ ಅಂತೇಳಿ ಅವರೇನು ಹೇಳೋಕ್ ಬರ್ತಾ ಇಲ್ಲ. ಅವರೊಂದು ಸಮವಸ್ತ್ರ ಹಾಕೊಂಡು ಒಂದು ಸಂಚಲನ ಮಾಡ್ತಾರೆ, ಅದೇನೋ ಒಂದು ರೂಟ್ ಮಾರ್ಚ್ ಅಂತ ಇರುತ್ತೆ, ಅದನ್ನ ಮಾಡ್ತಾರೆ. ಸೊ ಅವ್ರಿಗೂ ಇದನ್ನ ಹೇಳಬೇಕಾಗಿದೆ. ಈಗ ಪ್ರಿಯಾಂಕ ಖರ್ಗೆ ಪ್ರೆಸ್ ಮೀಟ್ ಅಲ್ಲಿ ಅದನ್ನೇ ಹೇಳಿ. ಈಗ ನಾವು ಕಾಲ್ ತುಳಿತ ಆಯ್ತಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ,
ಸೊ ನ್ಯಾಯಾಲಯಕ್ಕೆ ನಾವು ಎಲ್ಲ ರೀತಿಯ ದಾಖಲೆಗಳನ್ನು ಕೊಟ್ವಿ, ಮಾಹಿತಿಯನ್ನು ಕೊಟ್ವಿ. ಕೇಳುತ್ತೆ ಯಾವ ಉದ್ದೇಶಕ್ಕೋಸ್ಕರ ಅವರು ಅಲ್ಲಿಗೆ ಬಂದಿದ್ರು. ಈಗ ಉದಾಹರಣೆಗೆ ಪಥಸಂಚಲನ RSS ಮಾಡುತ್ತೆ ಅಂತ ಅನ್ನೋದಾದ್ರೆ ಯಾವ ಕಾರಣಕ್ಕೋಸ್ಕರ, ಏನು ಉದ್ದೇಶ, ಏನು ಕಾರಣ, ಯಾವ ಕಾರಣಕ್ಕೋಸ್ಕರ ಇವರು ಪಥಸಂಚಲನ ಮಾಡ್ತಿದ್ದಾರೆ, ಆಮೇಲೆ ಪಥಸಂಚಲನ ಮಾಡುವಾಗ ಎಷ್ಟು ಜನ ಭಾಗಿಯಾಗ್ತಿದ್ದಾರೆ, ಅವರು ಕರ್ನಾಟಕದವರು ಅಥವಾ ಬೇರೆ ಕಡೆಯವರು. ಇಲ್ಲಿ ನಮ್ಮಲ್ಲಿ ಬಹಳ ಬೇಗ ಕೋಮು ಬಣ್ಣ ಹಚ್ಚೋರು ಬಹಳ ಜನ ಇದಾರಲ್ವಾ. ಕರ್ನಾಟಕದಲ್ಲಿ ಬಾಂಗ್ಲಾ ವಲಸಿಗರಿದ್ದಾರೆ, ಕರ್ನಾಟಕದಲ್ಲಿ ಪಾಕಿಸ್ತಾನದವ್ರು ಇದ್ದಾರೆ, ಅಂಥವ್ರು ಇದ್ದಾರೆ, ಇಂಥವ್ರು ಇದ್ದಾರೆ ಅಂತೇಳಿ ಈ ರಾಜಕಾರಣಿಗಳು ಬಣ್ಣ ಹಚ್ಚುತ್ತಾರಲ್ಲ. ಹಂಗೆ ಪಥಸಂಚಲನದಲ್ಲಿ ಯಾರಿದ್ದಾರೆ, ಕನ್ನಡಿಗರಿದ್ದಾರಾ ಅಥವಾ ಬೇರೆ ರಾಜ್ಯದವರಿದ್ದಾರಾ ಅಥವಾ ಬೇರೆ ಬೇರೆ ಆ ಥರದ ಅನುಮಾನಗಳನ್ನು ಕ್ಲಾರಿಟಿ ಮಾಡ್ಕೋಬೇಕಲ್ಲ. ಹಾಗಾಗಿ ಎಷ್ಟು ಜನ ಭಾಗವಹಿಸ್ತಿದ್ದೀರಿ, ಆಮೇಲೆ ನಿಮ್ಮ ರೂಟ್ ಮ್ಯಾಪ್, ಯಾವ ಸ್ಥಳದಲ್ಲಿ ನೀವು ಭಾಗವಹಿಸ್ತಿದ್ದೀರಿ, ಈ ಎಲ್ಲ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಅದಕ್ಕೆ RSS ಮೊದಲು ಅರ್ಜಿ ಹಾಕಬೇಕು. ಎಲ್ಲಿ ಕಾರ್ಯಕ್ರಮ ಮಾಡೋದು, ನೀವು ಪಥಸಂಚಲನ ಮಾಡೋದು ಎಲ್ಲಿ, ಆಮೇಲೆ ಸಮಯ, ಯಾವ ಸಮಯದಲ್ಲಿ ನೀವು ಮಾಡ್ತೀರಿ, ಎಷ್ಟು ಜನ ಸೇರ್ತೀರಿ ಅನ್ನೋದ್ರ ಬಗ್ಗೆ ಡೀಟೇಲ್ ಕೊಡಬೇಕಾಗತ್ತೆ. ಆ ನಂತರ ಪೊಲೀಸ್ ಇಲಾಖೆ ಪರಿಶೀಲನೆ ಮಾಡುತ್ತೆ. ಈ ಒಂದು ರೂಟಲ್ಲಿ ಇವರು ಪಥಸಂಚಲನ ಮಾಡುವ ಸಂದರ್ಭದಲ್ಲಿ ಮತ್ತು ಪೊಲೀಸ್ ಇಲಾಖೆ, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅದು ಕೂಡ ತನ್ನ ಮಾಹಿತಿಯನ್ನು ತೆಗೆದುಕೊಳ್ಳುತ್ತೆ. ಈ ರೂಟಲ್ಲಿ, ಈ ಮ್ಯಾಪಲ್ಲಿ, ಈ ಸ್ಥಳದಲ್ಲಿ ಈ ರೀತಿ ಮಾಡುವಾಗ ಯಾವುದೇ ತೊಂದರೆ ಆಗಲ್ವಾ ಅಂತೇಳಿ ಎಲ್ಲ ಪರಿಶೀಲನೆ ಮಾಡ್ತಾರೆ. ಅದಾದಮೇಲೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು, ಗಲಭೆಗಳು ಆಗಲ್ಲ ಅಂತೇಳಿ ಕನ್ಫರ್ಮ್ ಆದಾಗ ಅದನ್ನು ಪರ್ಮಿಷನ್ ಕೊಡುವುದು ಅವರ ನಿರ್ಧಾರ ಆಗಿರುತ್ತೆ. ನೋಡಿ, ಈ ಹಿಂದೆ ಚಿತ್ತಾಪುರದಲ್ಲೂ ಕೂಡ ದೊಡ್ಡ ಕ್ಲಾಶಸ್ ಆಯ್ತು. ಅನುಮತಿಯನ್ನು ಕೊಡಲಿಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ RSS ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಕೋರ್ಟ್ಗೂ ಕೂಡ ಹೋಗಿದ್ರು. ಅಲ್ಲಿ ರೀಸನ್ ಏನು ಕೊಟ್ಟಿದ್ರು ಅಂದ್ರೆ, ಇಲ್ಲಿ ಅಹಿತಕರ ಘಟನೆಗಳು ನಡೆಯುವ ಸಾಧ್ಯತೆಗಳಿವೆ ಅನ್ನೋ ಕಾರಣವನ್ನ ಇಟ್ಟು ಅವರಿಗೆ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಆ ಕಾರಣಕ್ಕೋಸ್ಕರ RSS ತನ್ನ ಅನುಮತಿಯನ್ನ, ಅಂದ್ರೆ ತಮ್ಮ ಪಥಸಂಚಲನಕ್ಕೆ ಅನುಮತಿಯನ್ನು ಪಡೆಯುವುದು ಕಡ್ಡಾಯ ಆಗಿದೆ. ಸೊ ಪ್ರಿಯಾಂಕ ಖರ್ಗೆ ಹೇಳಿದ್ದಾರೆ, ನಾನು ಗೃಹ ಸಚಿವ ಆಗೋವರೆಗೂ ಅನುಮತಿನ ಪಡಿಲೇಬೇಕು, ಆಮೇಲೆ ನಾವೆಲ್ಲ ಪರಿಶೀಲನೆ ಮಾಡಿ ಆಮೇಲೆ ಅದೇ ಡೇಟ್ಗೆ ಬೇಕು ಅಂತ ಹೇಳಿದ್ರೆ ನಾವು ನೋಡ್ತೀವಿ, ಅದೇ ಡೇಟ್ಗೆ ಕೊಡಬಹುದಾ ಅಥವಾ ಬೇಡವಾ, ಆ ಸಂದರ್ಭದಲ್ಲಿ ಏನಾದ್ರು ಬೇರೆ ಕಾರ್ಯಕ್ರಮಗಳಿದಾವ, ಅನುಕೂಲಕರವಾದಂಥ ಸಂದರ್ಭ ಅದಿದೆಯಾ ಅಂತೇಳಿ ನೋಡಿ ಆಮೇಲೆ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಒಂದು ರೀತಿಯ ಒಳ್ಳೆಯ ಕ್ರಮ. RSS ಆಗಲಿ, ಇನ್ಯಾವುದೇ DSS ಆಗಲಿ ಮತ್ತು ಇನ್ಯಾವುದೇ ಸಂಘ ಸಂಸ್ಥೆಗಳೇ ಆಗಲಿ ತಮ್ಮ ಕಾರ್ಯಕ್ರಮವನ್ನು ಮಾಡುವ ಸಲುವಾಗಿ ಅನುಮತಿಯನ್ನು, ರೂಲ್ಸ್ ಎಲ್ಲರಿಗೂ ಒಂದೇ ಅಲ್ವಾ, ಯಾವ್ರನ್ನೇನು ಕೈ ಬಿಡಬೇಕು ಅಂತೇನು ಇಲ್ವಲ್ಲ, ಎಲ್ಲರೂ ಪಾಲನೆ ಮಾಡಬೇಕಾಗಿದೆ, ರೂಲ್ಸ್ ಎಲ್ಲರಿಗೂ ಒಂದೇ. ಆದರೆ ವಿಷಯ ಏನು ಅಂದರೆ, ನಮ್ಮ ಕರ್ನಾಟಕದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿದ್ದಾವೆ, ಎಷ್ಟೆಲ್ಲ ಸಮಸ್ಯೆಗಳಾಗ್ತವೆ. ರೈತರ ಹೋರಾಟ, ರೈತರ ಸಮಸ್ಯೆ ನೋಡಿ, ಬಿಡದಿಲ್ ದೊಡ್ಡ ರೈತರು ಭೂಮಿ ಕಳ್ಕೊಂಡಿದ್ದಾರೆ, ಆಮೇಲೆ ಕೂಲಿ ಕಾರ್ಮಿಕರ ಸಮಸ್ಯೆ ಇದೆ, ಆಮೇಲೆ ಏನು ಆದಿವಾಸಿಗಳ ಸಮಸ್ಯೆ, ಬುಡಕಟ್ಟು ಜನರ ಸಮಸ್ಯೆ, ಮತ್ತು ಮೂಲಭೂತ ಸೌಲಭ್ಯಗಳ ಸಮಸ್ಯೆ, ಈಗ ಅನೇಕ ವಿಚಾರಗಳ, ಮತ್ತು ಪ್ರಾದೇಶಿಕ ಭಾಷೆಯ ಅಸ್ಮಿತೆ, ಭಾಷೆಯನ್ನು ಭಾಷೆಯ ಅಸ್ಮಿತೆ, ಕನ್ನಡಿಗರಿಗೆ ಉದ್ಯೋಗದ ಸಮಸ್ಯೆ, ವಲಸಿಗರ ಸಮಸ್ಯೆ, ಆಮೇಲೆ ಹಿಂದಿ ಹೇರಿಕೆ, ತ್ರಿಭಾಷಾ ನೀತಿ ಸೂತ್ರ, ಆಮೇಲೆ ಕನ್ನಡಿಗರು ಕನ್ನಡದಲ್ಲೇ ಪರೀಕ್ಷೆ ಬರೆಯೋದಕ್ಕೆ ಆಗ್ತಾ ಇಲ್ಲ. ಇಷ್ಟೆಲ್ಲ ಕರ್ನಾಟಕದ ಅಸ್ಮಿತೆ, ಕನ್ನಡದ ಭಾಷೆ, ನೆಲ, ಜಲ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ RSS ದನಿ ಎತ್ತದ್ದು ನಾನೆಲ್ಲೂ ನೋಡಲಿಲ್ಲ ಮತ್ತು ಕೇಳಲಿಲ್ಲ. ಯಾಕೆ ಅಂದರೆ, ಕರ್ನಾಟಕದಲ್ಲಿ ಒಂದು ಪಥಸಂಚಲನ ಮಾಡುವಂಥ RSS ಸಂಸ್ಥೆ ಕರ್ನಾಟಕ, ಅದು ಬೇರೆ ಬೇರೆ ಭಾಗಗಳಲ್ಲಿ ಇದೆ, ದೇಶದಲ್ಲಿ ವಿದೇಶದಲ್ಲೂ ಇದೆ. ಕರ್ನಾಟಕದಲ್ಲಿರುವ RSS ಸಂಸ್ಥೆ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಕನ್ನಡಿಗರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಈ ನೆಲದ ಕಟ್ಟಕಡೆಯ ಮನುಷ್ಯನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಏನು ನಿಮಗೆ ಪಥಸಂಚಲನ ಮಾಡಲೇಬೇಕು ಅಥವಾ ಮಾಡುವ ಕಮಿಟ್ಮೆಂಟ್ ಹೇಗಿದೆಯೋ ಅದೇ ರೀತಿ ಈ ರಾಜ್ಯದ ನೋವುಗಳ ಬಗ್ಗೆ, ನೋವು ನಲಿವುಗಳ ಬಗ್ಗೆ, ಇಲ್ಲಾಗ್ತಿರುವ ಅನ್ಯಾಯದ ಬಗ್ಗೆ, ತವಕ ತಲ್ಲಣಗಳ ಬಗ್ಗೆ, ಹೋರಾಟ ಪ್ರತಿರೋಧಗಳ ಬಗ್ಗೆ RSS ದನಿ ಎತ್ತಿದ್ರೆ ಇದು ಕನ್ನಡಿಗರು ನಿಮ್ಮನ್ನು ಅತ್ಯಂತ ಕುತೂಹಲದಿಂದ, ಮತ್ತೆ ಇದು ಒಂದು ಸಂಸ್ಥೆ ನಮ್ಮ ಬಗ್ಗೆಯೇ ಕೂಡ ಮಾತಾಡುತ್ತಪ್ಪ ಅಂತ ಅಂದ್ಕೊಳ್ತಾರೆ. ಇಲ್ಲಾಂದ್ರೆ RSSನವ್ರು ಬರೀ ಪಥಸಂಚಲನ ಮಾಡ್ತಾರ್ರಿ, ಅವ್ರು ರಾಷ್ಟ್ರೀಯತೆ, ದೇಶ ಅಷ್ಟೇ ಮಾತಾಡೋದು, ಈ ರಾಜ್ಯದ ಬಗ್ಗೆ ಅವ್ರೇನು ತಲೆ ಕೆಡಿಸ್ಕೊಳಲ್ಲ, ಈ ರಾಜ್ಯದ ನೀರಿನ ಬಗ್ಗೆ, ರೈತರ ಬಗ್ಗೆ, ಭೂಮಿ ಬಗ್ಗೆ, ಮತ್ತು ಕೂಲಿ ಕಾರ್ಮಿಕರ ಬಗ್ಗೆ, ಪೌರ ಕಾರ್ಮಿಕರ ಬಗ್ಗೆ, ಭಾಷೆ ಬಗ್ಗೆ ನಾನೆಲ್ಲೂ ನೋಡಿಲ್ಲ ಅಷ್ಟು ಸೀರಿಯಸ್ ಆಗಿ RSS ಮತ್ತು RSSನ ಸಂಸ್ಥಾಪಕರು, ಇಲ್ಲಿನ RSSನ ಲೀಡರ್ಗಳು ಮಾತಾಡಿದ್ದನ್ನು.
ಬಹುಶಃ ಅವ್ರು ಮಾತಾಡಲಿ. ನಿಮಗೆ ಹೇಗೆ ಪಥಸಂಚಲನ ನಡೆಸುವ ಒಂದು ಕಮಿಟ್ಮೆಂಟ್ ಇದೆಯೋ ಅದೇ ರೀತಿ ನೀವು ಕರ್ನಾಟಕದಲ್ಲಿದ್ದೀರಿ. ಕನ್ನಡದ ಮಣ್ಣು, ಕನ್ನಡದ ನೀರು, ಕನ್ನಡದ ನೆಲ, ಜಲ, ಭಾಷೆಯನ್ನು ನೀವು ಸೇವಿಸ್ತಿದ್ದೀರಿ. ನೀವು ಕನ್ನಡಿಗರೇ ಆಗಿದ್ದೀರಿ. ನಿಮ್ಮ ಪಕ್ಷ BJPಗೂ ಕೂಡ, BJPಯ ನಾಯಕರಿಗೂ ಹೇಳಿ ಕೇಂದ್ರದಿಂದ ರಾಜ್ಯಕ್ಕೆ ಬರುವ ಇನ್ನು ತೆರಿಗೆ ಪಾಲು ಮತ್ತು ಅವಕಾಶಗಳನ್ನು ನೀವು ದನಿ ಎತ್ತಿ ಅಂತ ಹೇಳಿದ್ರು ಕೂಡ ಕರ್ನಾಟಕಕ್ಕೆ ಸಹಾಯ ಆಗುತ್ತೆ. RSSನ ತಂಡದವರು ಮತ್ತೆ ರಾಜ್ಯದ ಬಗ್ಗೆ ಕೂಡ ನಿಮ್ಮ ಕಳಕಳಿಯನ್ನು ವ್ಯಕ್ತಪಡಿಸಿ ಅಂತ ಹೇಳೋಣ. ನೋಡೋಣ ಪ್ರಿಯಾಂಕ ಖರ್ಗೆ ಅವರ ಈ RSS ಜೊತೆಗಿನ ಜಟಾಪಟಿ ಇನ್ನೂ ಯಾವ್ಯಾವ ರೂಪಕ್ಕೆ ಹೋಗುತ್ತೆ ಅಂತ. ಜಟಾಪಟಿ ಇದ್ದೇ ಇರುತ್ತೆ, ಆದರೆ ಕಾನೂನು ಎಲ್ರಿಗೂ ಒಂದೇ. RSS ತನ್ನ ಅನುಮತಿಯನ್ನು ಪಡಿಬೇಕು. ಆ ಅನುಮತಿ ಕೊಡುತ್ತಾ? ಖರ್ಗೆ ಅವರು ಅನುಮತಿ ಕೊಡ್ತಾರಾ? ನೋಡೋಣ. ನಮಸ್ಕಾರ.